ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಗುರುವಾರದಲ್ಲ ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನೆನೆಸಿಟ್ಟಿರುವಂಥ ಮೆಂತ್ಯಕಾಳನ್ನು ಮೊದಲಿಗೆ ಸವಿತೀನಿ. ಮುಖ ಎಲ್ಲ ತೊಳ್ಕೊಂಡು ಇದಾದ ಬಳಿಕ ಮೆಂತ್ಯಕಾಳು ಸವಿತೀನಿ ಸ್ನೇಹಿತರೆ. ಯಾಕಂದರೆ ಈ ರೀತಿ ಮೆಂತ್ಯಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ PCOD, PCOS ಮತ್ತು ಕೂದಲಿನ ಸಮಸ್ಯೆ, ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ ಈ ಮೆಂತ್ಯಕಾಳು ತುಂಬ ಒಳ್ಳೆಯದು. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮೆಂತ್ಯಕಾಳು ಸೇವಿಸೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತ. ಹಾಗೆ ನಾನು ಕೂಡ ಪ್ರತಿನಿತ್ಯ ನನ್ನ ಹೆಲ್ತಿ ಲೈಫ್ ಸ್ಟೈಲಲ್ಲಿ ಈ ಒಂದು ಮೆಂತ್ಯಕಾಳನ್ನು ಸೇವನೆ ಮಾಡ್ತೀನಿ ಸ್ನೇಹಿತರೆ. ಒಂದೇ ರೀತಿ ಸೇವನೆ ಮಾಡೋದಕ್ಕಿಂತ ಬೇರೆ ಬೇರೆ ನೀವು ನವಧಾನ್ಯಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾದ ಬಳಿಕ ನಾವೊಂದು ಸ್ವಲ್ಪ ನಮಗೆ ಅಂತ ಟೈಮ್ ಕೊಡಬೇಕಲ್ವ. ನಾವು ಆರೋಗ್ಯವಾಗಿದ್ದರೆ ಮನೆಯವರ ಆರೋಗ್ಯವನ್ನು ಕಾಪಾಡ್ಬೋದು. ಹಾಗಾಗಿ ಒಂದು 45 ನಿಮಿಷ ನಾನು ಈ ರೀತಿ ಯೋಗ, ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಯೋಗನ ಮಾಡ್ತೀನಿ. ಫಸ್ಟು ನಮ್ಮ ಬಾಡಿ ಚೆನ್ನಾಗಿದ್ದರೆ ನಾವು ಏನೋ ಒಂದು ಮಾಡ್ಬೋದು, ಮತ್ತು ನಮ್ಮ ಬಾಡಿ ಮತ್ತು ಮೈಂಡು ಎಲ್ಲ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಬೆಳಗಿನ ಜಾವ ಈ ರೀತಿ ಮಾಡೋದು ತುಂಬ ಒಳ್ಳೆಯದು. ಮತ್ತು PCOD, PCOSನಿಂದ ಬಳಲ್ತಾ ಇರ್ತಿರಲ್ಲ ಅಂಥವ್ರಿಗೆ ಈ ರೀತಿ ಯೋಗ ಮತ್ತು ಒಳ್ಳೊಳ್ಳೆ ಹವ್ಯಾಸಗಳನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಾನು ಗೊತ್ತಿರುವಷ್ಟು ಯೋಗಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಬಾಡಿನೂ ಫ್ರೆಶ್ ಇರುತ್ತೆ, ಮೈಂಡು ಫ್ರೆಶ್ ಇರುತ್ತೆ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ರೀತಿ ಬಟರ್ಫ್ಲೈ ಮಾಡೋದ್ರಿಂದ PCODಯಿಂದ ಬಳಲ್ತಾ ಇರ್ತಿರಲ್ಲ, ಟ್ಯೂಬ್ಗಳು ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಟ್ಯೂಬ್ಗಳಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ರೀತಿ PCODಯಿಂದ ಬಳಲ್ತಾ ಇರೋರಿಗೆ ಬಟರ್ಫ್ಲೈ ಪ್ರತಿನಿತ್ಯ ಮಾಡೋದ್ರಿಂದ ಒಳ್ಳೆ ರಿಲ್ಯಾಕ್ಸ್ ಅನ್ನೋದು ಕೊಡುತ್ತೆ ಬಾಡಿಗೆ. ಇದಾದ ಬಳಿಕ ನಂದು ಯೋಗ ಎಲ್ಲವನ್ನು ಮುಗಿಸ್ಕೊಂಡು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ರಂಗೋಲಿ, ಅರಿಶಿನ, ಕುಂಕುಮ ಎಲ್ಲವನ್ನು ಇಟ್ಕೊಂಡು ಇದಾದ ಬಳಿಕ ನಾನು ಇವತ್ತು ತಿಂಡಿಗೆ ಅಂತ ಎಲ್ಲ ಧಾನ್ಯಗಳನ್ನು ಬಳಸಿ ಹೆಸರು ಕಾಳು, ಮೂಂಗ್ ದಾಲು ಮತ್ತು ನನಗೆ ಯಾವ್ಯಾವ ಕಾಳುಗಳು ಬೇಕು, ಚೆನ್ನ ದಾಲು, ಕಡಲೆಬೇಳೆ ಇವೆಲ್ಲವನ್ನು ಬಳಸಿ ನಾನು ದೋಸೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಅಕ್ಕಿ ಅದೇನೂ ಹಾಕಿಲ್ಲ, ಬರೀ ಕಾಳುಗಳಲ್ಲೇ ಮಾಡಿದ್ದೀನಿ. ನೋಡಿರಿ, ಇದನ್ನ 2ರಿಂದ 3 ಸಲ ಚೆನ್ನಾಗಿ ತೊಳೆದು ಇದಾದ ಬಳಿಕ ಅದನ್ನ ರುಬ್ಬೋದಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸೂಪನ್ನು ತಯಾರು ಮಾಡ್ಕೊತಾ ಇದ್ದೀನಿ. ನೋಡಿರಿ, 1 ಕ್ಯಾರೆಟು, 1 ಈರುಳ್ಳಿ, 4 ಬಾದಾಮಿ ಮತ್ತು ಜೀರಿಗೆ, ಕಾಳುಮೆಣಸು ತೊಗೊಂಡಿದ್ದೀನಿ. ಇದನ್ನ ಒಂದು 5ರಿಂದ 8 ನಿಮಿಷ ಆದರೂ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಈ ರೀತಿ ಒಂದು ಸಲ ಆದರೂ ಸೂಪ್ ಮಾಡ್ಕೊಳ್ಳಿ, ನಿಮಗೆ ಹಸುವನ್ನದೇ ಆಗೋದಿಲ್ಲ. ಇದನ್ನ 1 ಗ್ಲಾಸು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಹಸು ಅನ್ನೋದೇ ಆಗೋದಿಲ್ಲ ಸ್ನೇಹಿತರೆ. ಹಸು ಅನ್ನೋದು ನೀಗಿಸುತ್ತೆ. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತೀರೋ ಅಂಥವ್ರಂತೂ ತುಂಬ ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು. ನೋಡಿರಿ, ಇವಾಗ ರುಬ್ಬಿಟ್ಟಿರುವಂಥ
ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಇದಾದ ಬಳಿಕ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿರಿ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇವತ್ತು ಈರುಳ್ಳಿ ಚಟ್ನಿ ಮಾಡೋದ್ರಿಂದ ದೋಸೆಗೆ ತುಂಬ ಟೇಸ್ಟಾಗಿರುತ್ತಂತ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಗುಂಡುಮೆಣಸಿನ್ಕಾಯಿ, ಕಾಳು ಮೆಣಸು, ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಾದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿರಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ. ನೋಡಿರಿ ಈ ರೀತಿ ಚಟ್ನಿನ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಚಿಕ್ಕದಾದಂಥ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಂಡು, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಸೊಪ್ಪು ಹಾಕ್ಕೊಂಡು ಚಿಕ್ಕದಾದಂಥ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಾದ ಬಳಿಕ ನೋಡಿರಿ ಹಿಟ್ಟು ನೆಂದಿತ್ತು, ಹಾಗಾಗಿ ಸಿಂಪಲ್ಲಾಗಿ ಈ ಒಂದು ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆಗಳನ್ನು ಹಾಕ್ಕೋಬೇಕಾಗುತ್ತೆ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಒಂದು ರೆಸಿಪಿನ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಸರಳವಾಗಿದ್ದರೂ ಹೆಲ್ದಿಯಾಗಿ ಲೈಫ್ ಸ್ಟೈಲ್ ನಡೆಸೋದಕ್ಕೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಹೇಗಿತ್ತು ನನ್ನ ಇವತ್ತಿನ ಬೆಳಗಿನ ದಿನಚರಿ ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.